ಶಿವಗಾಮಿ, ಡೋರ್ ಕ್ಲೋಸ್ ಮಾಡಿಲ್ಲ. ಈ ಬೊಂಬೆನ ಪಕ್ಕದಲ್ಲಿ ಇಟ್ಕೊಂಡು ಮಲಗಿದ್ಯಾ? ಅಶೋಕ್, ನಾನು ಮಲ್ಕೋಬೇಕಾದ್ರೆ ಇದನ್ನ ಅಲ್ಲಿಟ್ಟಿದ್ದೆ. ಈಗ ಇದು ಹೇಗಿಲ್ ಬಂತು? ಆಮೇಲೆ ನನಗ್ ಚೆನ್ನಾಗಿ ನೆನ್ಪಿದೆ, ನಾನು ಡೋರ್ ಕ್ಲೋಸ್ ಮಾಡಿದ್ದೆ. ಮನೇಲಿ ಭೈರವಿ ಇಲ್ವಲ್ಲ, ಪಕ್ಕದಲ್ಲಿ ಗೊಂಬೆ ಇಟ್ಕೊಂಡು ಮಲ್ಕೊಂಡಿದ್ಯಾ ಅಷ್ಟೇ. ಯಾವುದೋ ಟೆನ್ಷನಲ್ಲಿ ಡೋರ್ ಹಾಕೋದನ್ನ ಮರ್ತಿರ್ತೀಯ. ನನಗಂತೂ ಯಾವುದು ಸರಿಯಾಗಿ ನೆನಪಾಗ್ತಿಲ್ಲ. ಇದ್ರೂ ಇರಬಹುದು. ಸರಿ, ಊಟ ತಗೊಂಡ್ ಬರ್ತೀನಿ. ಬೇಡ, ನಾನು ಬರ್ತಾ ಊಟ ಮಾಡ್ಕೊಂಡ್ ಬಂದಿದ್ದೀನಿ. ಎಲ್ಲಿ? ನಾವೊಂದು ಬಿಲ್ಡಿಂಗ್ ಕಂಪ್ಲೀಟ್ ಮಾಡಿದ್ವಿ. ಮುಂದಿನ ವಾರ ಗೃಹ ಪ್ರವೇಶ. ಬಿಲ್ಡಿಂಗ್ ತುಂಬ ಚೆನ್ನಾಗಿ ಬಂದಿದೆ ಅಂತ ಅಲ್ಲಿ ಕೆಲಸ ಮಾಡೋ ಎಲ್ರಿಗೂ ಓನರ್ ಊಟ ಕೊಡಿಸಿದ್ರು. ಇಂಜಿನಿಯರ್, ಮೇಸ್ತ್ರಿ, ಗಾರೆ ಕೆಲಸದವರು ಎಲ್ರೂ ಕರೆಸಿದ್ರು. ಇಷ್ಟೆಲ್ಲ ಓದಿ ಗಾರೆ ಕೆಲಸ ಮಾಡ್ಬೇಕಾಗ್ ಬಂತಲ್ಲ ಅನ್ನೋದೇ ನಂಗೆ ಬೇಜಾರು. ನಾವು ಓದಿರೋದು ಯಾವತ್ತೂ ವೇಸ್ಟ್ ಆಗಲ್ಲ ಶಿವಗಾಮಿ. ನೋಡು, ಈ ಬಿಲ್ಡಿಂಗಲ್ಲಿ ಗಾರೆ ಕೆಲಸ ಮಾಡಿದೆ ನಿಜ. ಮುಂದೆ ಬಿಲ್ಡಿಂಗ್ ಮಾಡಬೇಕಾದ್ರೆ ಗಾರೆ ಕೆಲಸದ ಜೊತೆಗೆ ದುಡ್ಡು ಕೊಡೋದು, ಲೆಕ್ಕ ಬರ್ಕೊಳ್ಳೋದೆಲ್ಲ ಮಾಡಿ ಅಂತ ಇಂಜಿನಿಯರ್ ಹೇಳಿದ್ದಾರೆ. ಪಾಪ ಆ ಮೇಸ್ತ್ರಿ ಕೂಡ ನನಗೆ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. ನಿನ್ನ ಥರನೇ ಮೇಸ್ಟ್ರೆ ಮೇಸ್ಟ್ರೆ ಅಂತ ಕರೀತಾರೆ. ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಕೂಡ ಒಳ್ಳೆ ಬಿಸ್ನೆಸ್ ಅಲ್ವಾ ಅಶೋಕ್? ಹೌದು, ಕರೆಕ್ಟಾಗಿ ಪ್ಲಾನ್ ಮಾಡಿದ್ರೆ 20-25% ಪ್ರಾಫಿಟ್ ಇದೆ. ನಾವು ಫ್ಲೈಓವರ್ ಕನ್ಸ್ಟ್ರಕ್ಷನ್ ಮಾಡ್ಬೇಕಾದ್ರೆ ನಮ್ಗೆ ಓವರ್ ಆಲ್ 8% ಪ್ರಾಫಿಟ್ ಸಿಕ್ಕಿತ್ತು. ಮುಂದೆ ಒಳ್ಳೆ ಫ್ಯೂಚರ್ ಇದೆ. ಅಂದ್ರೆ ಈಗ ದುಡ್ಡು ಬೇಕಲ್ಲ. ಭೈರವಿ ಟ್ರೀಟ್ಮೆಂಟ್ಗೆ ಅಭಿರಾಮಿ ಹತ್ರ ಹೆಲ್ಪ್ ತಗೋಬಾರ್ದು ಅಂತಂದ್ರೆ 70-80 ಲಕ್ಷ ದುಡ್ಡು ಬೇಕಲ್ಲ. ಒಂದೆರಡು ಪ್ರಾಜೆಕ್ಟ್ ಮಾಡಿದ್ಮೇಲೆ ನಾವೇ ಸ್ವಂತ ಕನ್ಸ್ಟ್ರಕ್ಷನ್ ಕೆಲಸನ ಶುರು ಮಾಡೋದು. ಅವಾಗ ಬೇಕಾದ್ರೆ ನಮ್ಮ ಕೈಯಲ್ಲಿ ದುಡ್ಡು ಓಡಾಡುತ್ತೆ. ಸದ್ಯಕ್ಕೆ ತುಂಬ ಕಷ್ಟ. ನೋಡೋಣ ಬಿಡಿ, ಆ ಶಾಂಭವಿ ದೇವಿ ಎಲ್ಲದಕ್ಕೂ ದಾರಿ ತೋರಿಸ್ತಾಳೆ. ಈಗಲೂ ಆ ದೇವ್ರ ಮೇಲೆ ನಂಬಿಕೆ ಇದೆಯಾ ಶಿವಗಾಮಿ ನಿಂಗೆ? ಇದಕ್ಕಿಂತ ಕಷ್ಟ ಬಂದ್ರು ನಾನು ಶಾಂಭವಿ ದೇವಿನ ನಂಬ್ತೀನಿ. ಅವಳು ಯಾವತ್ತೂ ನಮ್ಮ ಕೈ ಬಿಡಲ್ಲ. ಸರಿ, ನೀನು ಊಟ ಮಾಡ್ದಾ? ಮಾಡ್ದೆ. ಸರಿ, ನೀನು ಮಲ್ಕೋ, ನಾನು ಫ್ರೆಶ್ ಅಪ್ ಆಗ್ಬಿಟ್ಟು ಬರ್ತೀನಿ. ಕೊಡು. ಮಲ್ಲೆ, ಮಲ್ಲೆ, ಒಂದ್ ಲೋಟ ಕಾಫಿ ತಗೊಂಡ್ ಬಾ. ಬಂದೆ. ಅಯ್ಯೋ ಅಭಿ, ಕೊಡು ಇಲ್ಲಿ. ಬಾ ನೀನು. ಯಾಕಷ್ಟೊಂದು ಫಾಸ್ಟ್ ಆಗಿ ಕೊಡ್ ಬರ್ತಾ ಇದೀಯಾ? ಬಾ ಇಲ್ಲಿ ಕುತ್ಕೋ, ಬಾ. ಅಲ್ಲ ಅಭಿ, ಅಷ್ಟ್ ಜೋರಾಗಿ ಓಡ್ ಬರ್ತೀಯಲ್ಲ, ಏನಾದ್ರು ಆದ್ರೆ? ನಿನ್ಗೆ ಯಾರು ಕಾಫಿ ತಗೊಂಡ್ ಬರಕ್ ಹೇಳಿದ್ದು? ಮಲ್ಲಿ ಇಲ್ವಾ? ಮಲ್ಲಿ ಎಲ್ಲೋದ್ಲು? ಏ ಮಲ್ಲಿ, ಏ ಮಲ್ಲಿ, ಯಾಕೋ ಬರ್ತಾ ಬರ್ತಾ ಸೋಂಬೇರಿ ಆಗ್ತಾ ಇದ್ದಾಳೆ ಇವಳು. ಅಲ್ಲ ರಾಮ್, ಯಾಕೆ? ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ, ಏನೂ ಆಗಿಲ್ಲ. ನಾನೇನ್ ತುಂಬಾ ಗರ್ಭಿಣಿ ಅಲ್ಲ, ಇಷ್ಟು ನಾರ್ಮಲ್ ಆಗಿ ಓಡಾಡ್ಬೋದು ನಾನು.
ಆದ್ರೆ ನನಗ್ ಭಯ ಆಗುತ್ತಲ್ಲ ಅಭಿ. ಏನ್ ಭಯ? ಒಂದ್ ಮಗುಗೆ ಜನ್ಮ ನೀಡೋದು ಒಂದ್ ಹೆಣ್ಣಿನ ಮರು ಜನ್ಮ. ಪ್ರೆಗ್ನೆನ್ಸಿ ಟೈಮಲ್ಲಿ ನಿನ್ಗೇನು ತೊಂದ್ರೆ ಆಗ್ಬಾರ್ದು ಅಭಿ. ಡೆಲಿವರಿ ಟೈಮಲ್ಲಿ ನಿನ್ಗೂ ಮಗುಗೂ ಏನು ತೊಂದ್ರೆ ಆಗ್ಬಾರ್ದು ಅಭಿ. ಮಗು ಆದ್ಮೇಲೆ ಅದಕ್ಕೊಂದೊಳ್ಳೆ ಭವಿಷ್ಯ ಕೊಡ್ಬೇಕು. ಇಷ್ಟೆಲ್ಲ ಭಯ ಇದ್ರು ಒಳಗಡೆ ಒಂಥರ ಖುಷಿ ಇದೆ ಅಭಿ. ನಾನ್ ತಂದೆ ಆಗ್ತಿದ್ದೀನಿ ಅಂತ ಪ್ರೌಡ್ ಇದೆ. ನನ್ನ ಅಭಿ ತಾಯಿ ಆಗ್ತಿದ್ದಾಳೆ. ಈ ಜನ್ಮ ನನಗೆ ಸಾರ್ಥಕ ಆಯ್ತು ಅಂತ ಅನಿಸ್ತಾ ಇದೆ. ಅಯ್ಯೋ, ಏನಬ್ಬಿ ಇದು ಇಷ್ಟೊಂದು ಬೇವತ್ಬಿಟ್ಟಿದ್ಯಾ? ಇಲ್ವಲ್ಲ. ನೋಡು, ನಾನು ಅದಕ್ಕೆ ಹೇಳೋದು ಅಡಿಗೆ ಮನೆಗೆ ಯಾವತ್ತು ಹೋಗ್ಬೇಡ ಅಂತ. ರಾಮ್, ಅಯ್ಯೋ, ಏನಾಯ್ತು ಅಬಿಗೆ? ಏನಾಯ್ತಮ್ಮ? ಲೋ, ಏನಾಯ್ತು ಅಂತ ಹೇಳೋ ಆದಿ. ಏನಾಯ್ತು ಅಬಿಗೆ? ಅಯ್ಯೋ, ಈ ಮಲ್ಲಿಯಲ್ಲಿ ಮಲ್ಲೆ ಮಲ್ಲೆ ಎಲ್ಲ ಹೊರಗೋದೆ. ಎಂತ ಬೇಕಮ್ಮವ್ರೆ? ಟೀ ಬೇಕಾ, ಕಾಫಿ ಬೇಕಾ, ಜ್ಯೂಸ್ ಬೇಕಾ, ಬೋರ್ಮೇಟ, ಆಪಲ್ ಹಣ್ಣು, ಎಂತ ಎಂತ ಬೇಕಾ? ಎಂತ ಬೇಕಮ್ಮವ್ರೆ? ರಾಮ್, ಇವ್ರಿಬ್ರು ಟಾರ್ಚರ್ ತುಂಬಾ ಜಾಸ್ತಿ ಆಗ್ತಿದೆ. 10 ನಿಮಿಷ ಸುಮ್ನೆ ಕೂರೋದಕ್ಕೆ ಟೈಮು ಕೊಡಲ್ಲ. ಅತ್ತಿನ್ನು ಇತ್ತಿನ್ನು ಅಂತ ಹೇಳ್ತಾನೆ ಇರ್ತಾರೆ. ನನಗೆ ಇವ್ರ ಪ್ರೀತಿ ವಾತ್ಸಲ್ಯ ಟಾರ್ಚರ್ ಅಂತೂ ತಡ್ಕೊಳಕ್ಕೆ ಆಗ್ತಾ ಇಲ್ಲ. ಅಭಿ, ಇದಕ್ಕೆಲ್ಲ ಯಾರಾದ್ರೂ ಬೇಜಾರು ಮಾಡ್ಕೋತಾರೇನಮ್ಮ? ಈಗ ನೀನು ಒಂದು ದೇಹ 2 ಜೀವ ಕಣಮ್ಮ. ನಾನೊಬ್ಬ ದಡ್ಡಂತರ ಓಡಾಡ್ತಿರ್ತೀನಿ ಅಭಿ. ನೀನೆಲ್ಲಾದ್ರೂ ಹೋಗ್ಬೇಕು ಅಂದ್ರೆ, ನಿನ್ಗೇನಾದ್ರೂ ಬೇಕು ಅಂದ್ರೆ ನನ್ಗೇನು ಕೇಳಕ್ ಹೋಗ್ಬೇಡ. ನನಗ್ ತಲೆ ಮೇಲೆ ಒಡ್ದು ಇಂಥದ್ ಬೇಕು ಅಂತ ಹೇಳು, ನಾನು ತಂದ್ಕೊಡ್ತೀನಿ. ಅಪ್ಪ, ನೀನ್ ಅದನ್ನೆಲ್ಲ ಏನು ಮಾಡೋದ್ ಬೇಡ. ಇವಳು ಡಾಕ್ಟರ್ ಹತ್ರ ಚೆಕಪ್ ಹೋಗುವಾಗ ಜೊತೆಗೆ ಹೋಗು ಸಾಕು. ಯಾವಾಗ ನೋಡಿದ್ರು ಒಬ್ಳೇ ಹೋಗ್ತಾಳೆ ಕಣೋ. ಅಭಿ, ನೆಕ್ಸ್ಟ್ ಟೈಮ್ ಚೆಕಪ್ ಯಾವಾಗ ಅಂತ ಹೇಳು. ನಾನು ಏನೇ ಕೆಲಸ ಇದ್ರೂ ಬಿಟ್ಟು ಬರ್ತೀನಿ, ಸರಿನಾ? ಅಯ್ಯೋ ಯಜಮಾನ್ರೆ, ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ? ನಾವ್ ಎಷ್ಟ್ ಸತಿ ಮೆಟ್ಲು ಹತ್ಬೇಡಿ ಅಂದ್ರು ಅವ್ರು ಒಬ್ಬೊಬ್ರೆ ಮೆಟ್ಲು ಹತ್ಕ ಹೋತ್ರ ಮಾರ್ರೆ. ಹೌದಾ? ನೆಕ್ಸ್ಟ್ ಟೈಮ್ ಏನಾದ್ರೂ ಮೆಟ್ಲ ತಕ್ಕೋದ್ರೆ ಒಂದ್ ಕೆಲ್ಸ ಮಾಡು. ಎಂತ ಮಾಡುದ? ನೀನ್ ಎತ್ಕೊಂಡು ಹೋಗ್ಬಿಡು. ಅಯ್ಯಯ್ಯಪ್ಪ, ನನ್ ಕೈಲಾತಿಲ್ಲ. ಅವ್ರು ಬೇಕಾದ್ರೆ ಮಗಿನ ಎತ್ಕೊಡ್ಲಿ, ನಾನ್ ಅದನ್ನ ಎತ್ಕೊಂಡೇ ಓಡಾಡ್ತೆ. ಇವ್ರನ್ನ ಎತ್ಕೊಂಡು ಓಡಾಡೋಕ್ ನನ್ ಕೈಲಿ ಆಪೋದಿಲ್ಲ. ನೀವೇ ಎತ್ಕೊಂಡು ಓಡಾಡಿ ನಾವ್ ಕಾಂತಿರ್ತಾವ. ಅದಕ್ಕೇನು, ಧಾರಾಳವಾಗಿ ಎತ್ಕೊಂಡು ಹೋಗ್ತೀನಿ. ಅಂದಂಗೆ ಯಜಮಾನ್ರೆ, ನಿಮ್ಗೆ ಇನ್ನೊಂದು ವಿಷಯ ಗೊತ್ತಿತ್ತಾ? ಮಗಿಗೆ ಈಗಲೇ ಸ್ಕೂಲ್ದು ಅಡ್ಮಿಷನ್ ಅಪ್ಲಿಕೇಶನ್ ಎಲ್ಲ ತಗೊಬನ್ನಿ, ಆಮೇಲೆ ಸಿಕ್ಕೋದಿಲ್ಲಿ. ಅಯ್ಯೋ, ಯಾವ ಮಗು ಅಂತಾನೆ ಗೊತ್ತಿಲ್ವಲ್ಲೇ? ಅಷ್ಟೇ ತಾನೇ, ನಂಗ್ ಗೊತ್ತಿತ್ತಪ್ಪ. ಇವ್ರಿಗಾದ್ರೆ ಗಂಡು ಮಗುವೇ ಆಪುದು, ತಪ್ಪ್ರೆ ಹೆಣ್ಣು ಮಗು ಆಪುದು ಅಂತ ಗ್ಯಾರಂಟಿ. ಅಂದಂಗೆ ಯಜಮಾನ್ರೆ, ಸ್ವಲ್ಪ ದಿನ ನಮ್ ಕೆಲ್ಸ ಎಲ್ಲ ಬಿಟ್ಟು ಸ್ವಲ್ಪ ಫ್ರೀ ಮಾಡ್ಕಣಿ. ಆಮೇಲೆ ಮುಂದಕ್ಕೆ ಸೀಮಂತ ಮಾಡ್ಸಕ, ಬೇಬಿ ಶೋವರ್ ಮಾಡ್ಸಕ, ಮಗು ಆಪಲ್ಲರಿಗೂ ಇವ್ರೊಟ್ಟಿಗೆ ಇದ್ದ ಇವ್ರನ್ನ ಕಣ್ಕಣ್ಕ, ಇವ್ರಿಗೆ ಎಂತೆಲ್ಲ ಬೇಕು ಅದನ್ನೆಲ್ಲ ಕೊಡ್ಸಕ. ನಾನಂತೂ ಮೊಮ್ಮಗು ಬಂದ್ಮೇಲೆ ಫುಲ್ ಬ್ಯುಸಿ ಆಗ್ಬಿಡ್ತೀನಪ್ಪ. ಹಾಲು ಕುಡ್ಸಕ್ ಮಾತ್ರ ನಿನ್ ಕೊಡ್ತೀನಿ ಅಭಿ. ಉಳಿದಿರೋ ಟೈಮ್ ಎಲ್ಲ ನಾನೇ ನೋಡ್ಕೊಳ್ಳೋದು. ಯಾಕೆ ಬಂದ್ಬಿಡಿ, ಮತ್ ನಾನಿಪ್ಪದೆ ಎಂತಕ್ಕೆ? ಅರ್ಧ ದಿನ ನೀವು ಕಣ್ಕಣಿ, ಇನ್ನರ್ಧ ದಿನ ನಾ ಕಣ್ಕಂತೆ. ನಿನ್ ಕೈಗೆಲ್ಲ ಕೊಡಲ್ಲ ನಾನು. ಬೇಕಾದ್ರೆ ನೀನು ಮದುವೆ ಆಗಿ ಮಗು ಮಾಡ್ಕೊ. ನಾನು ಮದುವೆ ಮಾಡ್ಕಣ್ಕ? ಮತ್ತ ಹುಡುಗ ಎಲ್ಲಿದ್ನು? ಲವ್ ಗುರು ಇದಾನಲ್ಲ. ನಾವ್ನಂತೂ ಬೇಡಪ್ಪ, ನಂಗ್ ಮದುವೆ ಬೇಡ, ಮಕ್ಕಳು ಬೇಡ, ನಂಗ್ ಮಸ್ತ್ ಕೆಲ್ಸ ಇದ್ದ. ಬತ್ತಕ ಮಲ್ಲಿ ಇರು, ಒಂದ್ ನಿಮಿಷ. ಬೈಲೆ 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 ಬೈಲೆ. ಕರೆದ್ರಂತೆ